ಟಾಕ್ಸಿಕ್. ರಾಕಿಂಗ್ ಸುರೇಶ್ ಅವರು ಟಾಕ್ಸಿಕ್ ಸಿನಿಮಾದ ರಿಲೀಸಿಂಗ್ ಡೇಟ್ ನ ಆಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತೇ ಇರುತ್ತೆ. ಬಟ್ ಈ ಸಿನಿಮಾಗೆ ಕಾಂಪಿಟೇಷನ್ ಅಥವಾ ಕ್ಲಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವಷ್ಟು ಇಂಡಸ್ಟ್ರಿಯಿಂದ ಕೆಲವಷ್ಟು ಬಿಗ್ ಸಿನಿಮಾಗಳನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಯಾವ ಆ ಸಿನಿಮಾಗಳು, ಅದ್ರ ಜೊತೆಗೆ ಆ ಸಿನಿಮಾಗಳಿಂದ ನಮ್ಮ ಟಾಕ್ಸಿಕ್ ಸಿನಿಮಾಗೆ ಎಷ್ಟು ಇಂಪ್ಯಾಕ್ಟ್ ಆಗಬಹುದು ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಅಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಇಫ್ ಇನ್ ಕೇಸ್ ಏನಾದರೂ ನೀವು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ಫಸ್ಟ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿರುವ ಡೇಟ್ ಬಂದ್ಬಿಟ್ಟು 2026 ಮಾರ್ಚ್ 19ನೇ ತಾರೀಕು ವರ್ಲ್ಡ್ ವೈಡ್ ರೀಚ್ ಮಾಡಿಸೋದಕ್ಕೋಸ್ಕರ ಸದ್ಯಕ್ಕೆ ಪ್ರೊಡಕ್ಷನ್ ಹೌಸ್ ಅಂಡ್ ಮೇಕರ್ಸ್ ಪ್ರಿಪರೇಷನ್ಸ್ ಅನ್ನೋದು ಮಾಡ್ಕೊತಾ ಇದ್ದಾರೆ. ಈಗಾಗಲೇ ನಿಮಗೆ ಗೊತ್ತೇ ಇರುತ್ತೆ. ಪ್ರತಿಯೊಂದು ಸಿನಿಮಾ, ಪ್ರತಿಯೊಂದು ಪ್ರೊಡಕ್ಷನ್ ಹೌಸ್ ಬಂದ್ಬಿಟ್ಟು ಫ್ರೈಡೇ ರಿಲೀಸ್ ಮಾಡೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಬಟ್ ನಮ್ಮ ಟಾಕ್ಸಿಕ್ ಸಿನಿಮಾ ಬಂದ್ಬಿಟ್ಟು ಗುರುವಾರ ರಿಲೀಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಡೇಟ್ ಇದೆಯಲ್ಲ, ಸಿಕ್ಕಾಪಟ್ಟೆ ಒಂದು ಒಳ್ಳೆ ಗುಡ್ ಡೇಟ್ ಟು ರಿಲೀಸ್ ಅಂತಾನೆ ಹೇಳ್ತೀನಿ. ಕಾರಣನ ತಿಳಿಸ್ಕೊಡ್ತೀನಿ. ಬಿಕಾಸ್ ಈ ಸಿನಿಮಾ ಬಂದ್ಬಿಟ್ಟು 2026 ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗ್ತಾ ಇರೋ ಕಾರಣದಿಂದ ಮಾರ್ಚ್ 19ನೇ ತಾರೀಕು 2026 ಇಯರಲ್ಲಿ ಬಂದ್ಬಿಟ್ಟು ಯುಗಾದಿ ಹಬ್ಬ ಇದೆ. ಯುಗಾದಿ ಹಬ್ಬ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ, ಅವತ್ತಿನ ದಿನ ರಜೆ ಸಿಗುತ್ತೆ. ಒಂದು ಲಾಂಗ್ ವೀಕೆಂಡ್ನ ಪಡ್ಕೊತಾ ಇದೆ. ಈ ಡೇಟ್ ಬಂದ್ಬಿಟ್ಟು ಯಾವ ರೀತಿ ಅಂತಲೂ ಹೇಳ್ತೀನಿ. ಸೊ 19ನೇ ತಾರೀಕು ನಮಗೆ ಬಂದ್ಬಿಟ್ಟು ಯುಗಾದಿ ಹಬ್ಬ ಆ್ಯಂಡ್ 20ನೇ ತಾರೀಕು ಬಂದ್ಬಿಟ್ಟು ನಮಗೆ ಶುಕ್ರವಾರ ಬರುತ್ತೆ. ಆ್ಯಂಡ್ ಅವತ್ತಿನ ದಿನ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ, ಯುಗಾದಿ ಆದ ನೆಕ್ಸ್ಟ್ ದಿನ ಹೊಸ್ತೊಡುಗು, ಎಲ್ಲ ಮಟನ್ನು ಅದು ಇದು ತಿನ್ಕೊಂಡು ಮನೆಯಲ್ಲೇ ಇರ್ತಾರೆ, ಎಲ್ಲೂ ಕೆಲಸಗಳಿಗೆ ಹೋಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ನಮಗೆ 21ನೇ ತಾರೀಕು ಶನಿವಾರ ಬರುತ್ತೆ. ಆ್ಯಂಡ್ ಆ ಶನಿವಾರ ಸಹ ನಮಗೆ ಒಂದು ಹಬ್ಬ ಇದೆ, ರಂಜಾನ್. ಆ್ಯಂಡ್ ಇನ್ನು 22ನೇ ತಾರೀಕು ಬಂದ್ಬಿಟ್ಟು ಆ್ಯಸ್ ಯೂಶುವಲ್ ಸಂಡೇ. ಸೊ ಭಾನುವಾರ ಅಂತ ಆದ್ರೇ ಗೊತ್ತೇ ಇರುತ್ತೆ ನಿಮಗೆ, ಎಲ್ಲ ಕಡೆನೂ ರಜೆ ಇದ್ದೇ ಇರುತ್ತೆ. ಸೊ ಒನ್ ಆಫ್ ದ ಪರ್ಫೆಕ್ಟ್ ರಿಲೀಸ್ ಡೇಟ್ ವಿತ್ ಲಾಂಗ್ ವೀಕೆಂಡ್ ಅಂತಲೇ ಹೇಳ್ತೀನಿ. ಸೊ ಒಂದು ವೀಕೆಂಡ್ ಬಂದಿದ ತಕ್ಷಣ ಯಾವುದಾದ್ರೂ ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆಯಾ ಹೋಗಿ ನೋಡುವ ಅಂತ ಆಸೆ ಪಡ್ತಾ ಇರ್ತಾರೆ. ಸೊ ನಮ್ಮ ಟಾಕ್ಸಿಕ್ ಸಿನಿಮಾಗೆ ಬಂದ್ಬಿಟ್ಟು ಸುಮಾರು 4 ದಿನಗಳು ವೀಕೆಂಡ್ ಹೇಗಿದೆ. ಆ್ಯಂಡ್ ಒಂದು ಸಿನಿಮಾಗೆ ಬಂದ್ಬಿಟ್ಟು ಒಂದು ಲಾಂಗ್ ವೀಕೆಂಡ್ ಸಿಕ್ಕಿದ್ರೆ ಬಾಕ್ಸ್ ಆಫೀಸ್ ನಂಬರ್ಸ್ ಒಂದು ಒಳ್ಳೆ ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ. ಒಂದು ವೀಕ್ ಡೇಸ್ ಅಲ್ಲಿ ಏನಾದರೂ ಸಿನಿಮಾ ನೋಡಿದ್ರೆ ಬಾಕ್ಸ್ ಆಫೀಸ್ ನಂಬರ್ಸ್ ಹೋಗಲ್ವಾ ಅಂತಲ್ಲ, ಎಷ್ಟೋ ಜನರಿಗೆ ಬಂದ್ಬಿಟ್ಟು ಕೆಲಸ ಕಾರ್ಯಗಳು ಇರುತ್ತೆ. ಸೊ ನೋಡಿದ್ರೆ ಆಯ್ತು ಬಿಡು ವೀಕೆಂಡಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಇದು ಹೋಗ್ತಾರೆ. ಇಫ್ ಏನಾದರೂ ಲೀವ್ ಇದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಹೋಗಿ ನೋಡ್ತಾರೆ. ಸೊ ಇದೊಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ತೀನಿ ನಮ್ಮ ಟಾಕ್ಸಿಕ್ ಸಿನಿಮಾಗೆ. ಬಾಕ್ಸ್ ಆಫೀಸ್ನಲ್ಲಿ ನಂಬರ್ಸ್ ಬಂದ್ಬಿಟ್ಟು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಅದ್ರ ಜೊತೆಗೆ ಎಲ್ಲರೂ ಸಹ ಸಿನಿಮಾ ನೋಡೋಕ್ಕೆ. ಇನ್ನು ಈಗ ಯಾವ್ಯಾವ ಇಂಡಸ್ಟ್ರಿಯಿಂದ ಯಾವ್ಯಾವ ಸಿನಿಮಾಗಳು ಬರ್ತಾ ಇದಾವೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇದಾಗಿ ಟಾಲಿವುಡ್ ಇಂದ ಬಂದ್ಬಿಟ್ಟು ನಾನಿ ಸರ್ ಅವರ ಒಂದು ಸಿನಿಮಾ ಬರ್ತಾ ಇದೆ, ಇಟ್ಸ್ ಪ್ಯಾರಡೈಸ್ ಅಂತ. ಒಬ್ಬ ಸೂಳೆ ಮಗನ್ ಕತೆ. ಆ್ಯಂಡ್ ನಾನಿ ಸರ್ ಅವರ ಕೆರಿಯರಲ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂತ ಮಾಹಿತಿಗಳು ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಒನ್ ಆಫ್ ದ ಬಿಗ್ ಬಜೆಟ್ ಸಿನಿಮಾನು ಅಂತ ಮಾಹಿತಿ ಬರ್ತಾ ಇದೆ. ಸ್ಟಿಲ್ ನಾವು ಈ ಸಿನಿಮಾ ಬಂದ್ಬಿಟ್ಟು ಶೂಟಿಂಗ್ ಅಲ್ಲೇ ಇದೆ, ಶೂಟ್ ಕಂಪ್ಲೀಟ್ ಆಗಿಲ್ಲ. ಅದ್ರ ಜೊತೆಗೆ ರೀಸೆಂಟ್ಲಿ ಒಂದು ಟೀಸರ್ನ ರಿಲೀಸ್ ಮಾಡಿದ್ದಾರೆ. ಟೀಸರ್ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ, ತುಂಬ ಡಿಫ್ರೆಂಟ್ ವರ್ಲ್ಡ್ನೇ ತೋರಿಸ್ಕೊಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇದೆ. ನನ್ನ ಮಗ ನಾಯಕನಾದ ಕತೆ. ಅಟ್ ದ ಸೇಮ್ ಟೈಮ್ ಈ ಸಿನಿಮಾ ಡೈರೆಕ್ಷನ್ ಮಾಡ್ತಿರೋದು ಬಂದ್ಬಿಟ್ಟು ಶ್ರೀಕಾಂತ್ ಓಡೆಲಾ ಅಂತ. ಆ್ಯಂಡ್ ಇವರು ಈಗಾಗಲೇ ಬಂದ್ಬಿಟ್ಟು ದಸರಾ ಅನ್ನೋ ಒಂದು ಸಿನಿಮಾನ ನಾನಿ ಸರ್ ಅವ್ರಿಗೆ ಮಾಡಿ ಒನ್ ಆಫ್ ದ ಬಿಗ್ ಬ್ಲಾಕ್ ಬಸ್ಟರ್ ಸಿನಿಮಾಗಿ ಮಾಡಿಕೊಟ್ರು. ಸೊ ಈ ಸಿನಿಮಾನು ಸಹ ಮಸ್ತಾಗಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಈ ಸಿನಿಮಾ ಮಾರ್ಚ್ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇಟ್ಸ್ ಎ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಹಿತಿ ಇದೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ರೀಸೆಂಟ್ಲಿ ಪೆದ್ದಿ ಅಂತ ಒಂದು ಟೀಸರ್ನ ನೀವು ನೋಡಿರಬಹುದು ಸೋಷಿಯಲ್ ಮೀಡಿಯಾಗಳಲ್ಲಿ. ಒಂದೇ ಒಂದು ಶಾರ್ಟು ತುಂಬಾ ವೈರಲ್ ಆಗ್ತಾ ಇತ್ತು. ಅದು ಯಾರ್ದು ಅಲ್ಲ, ರಾಮ್ ಚರಣ್ ಸರ್ ಅವರ ಗೇಮ್ ಚೇಂಜರ್ ಸಿನಿಮಾ ಆದ ಮೇಲೆ ಅವರ ನೆಕ್ಸ್ಟ್ ಸಿನಿಮಾನೇ ಪೆದ್ದಿ ಅಂತ. ಬುಚ್ಚಿಬಾಬು ಸನ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಈ ಸಿನಿಮಾ ಮೇಲೆ ಸಹ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ಈಗಾಗಲೇ ಟೀಸರ್ ಮಾತ್ರ ಸದ್ದು ಮಾಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಎಸ್ಪೆಷಲಿ ಕ್ರಿಕೆಟ್ ಆಡುವಂತಹ ಒಂದು ಶಾಟ್ ಇದೆಯಲ್ಲ, ಬ್ಯಾಟ್ ಹಿಡ್ಕೊಂಡು ನೆಲಕ್ಕೆ ಹೊಡೆದು ಒಂದು ಶಾಟ್ನ ಹೊಡಿತಾರೆ, ಬಾಲ್ನ ಬಂದ್ಬಿಟ್ಟು. ಸೊ ಆ ಶಾಟ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಈ ಸಿನಿಮಾನು ಸಹ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ 2026 ಮಾರ್ಚ್ 27ನೇ ತಾರೀಕು ಬರ್ತಾ ಇದೀವಿ ಅಂತ ರೀಸೆಂಟ್ಲಿ ಆ ಟೀಸರ್ ಅಲ್ಲೇ ಆಡ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಈ ಸಿನಿಮಾದ ಮೇಲೂ ಸಹ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ಸೊ ನಾವು ಕಮಿಂಗ್ ಟು ದ ಬಾಲಿವುಡ್, ರಣಬೀರ್ ಕಪೂರ್, ಆಲಿಯಾ ಭಟ್ ಅಂಡ್ ವಿಕಿ ಕೌಶಲ್ ಅವರು ಈ 3 ಜನರ ಕಾಂಬಿನೇಷನ್ ಅಲ್ಲಿ ಬರ್ತಿರುವ ಲವ್ ಅಂಡ್ ವಾರ್ ಸಿನಿಮಾ ಸಹ ಮಾರ್ಚ್
20ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಈ ಸಿನಿಮಾ ಬಂದ್ಬಿಟ್ಟು ಮೋಸ್ಟ್ಲಿ ಪೋಸ್ಟ್ಪೋನ್ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಹೇಳೋದಾದರೆ, ಈಗಾಗಲೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ತುಂಬಾ ಪರಿಚಯ ಇದ್ದಾರೆ ರಣಬೀರ್ ಕಪೂರ್ ಅವರು. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಇವರು ಎಲ್ಲರೂ ನಾನಿ ಸರ್ ಅವರು ಸಹ ಪರಿಚಯ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಇನ್ನು ನಮ್ಮ ರಾಮ್ ಚರಣ್ ಸರ್ ಅವರು ಸಹ ಪರಿಚಯ ಇದ್ದೇ ಇರ್ತಾರೆ. ಸೊ ಇಫ್ ಇನ್ ಕೇಸ್ ಏನಾದರೂ ಅವರು ಕ್ಲಾಶ್ ಮಾಡ್ಕೊಳ್ಳೋಕ್ಕೆ ಬಂದೇ ಬರ್ತೀವಿ ಅಂತ ಕೇಳೋದಾದರೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡುವ ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು. ಅಟ್ ದ ಸೇಮ್ ಟೈಮ್ ಕೆಲವೊಂದು ಪಾಯಿಂಟ್ಸ್ ಬಗ್ಗೆ ನಿಮಗೆ ತಿಳಿಸಲೇಬೇಕು. ಫಸ್ಟ್ಲಿ ಈ ಕ್ಲಾಶ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಸೊ ನಾವೆಲ್ಲ ಅಂದ್ಕೊಂಡಿರೋದು ಬಂದ್ಬಿಟ್ಟು ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ, ಸೊ ಈ ಸಿನಿಮಾಗೆ ಆಪೋಸಿಟ್ ಆಗಿ ಇನ್ನೊಂದು ಸಿನಿಮಾ ಬಂದರೆ ಅದು ಕ್ಲಾಶು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಆ್ಯಕ್ಚುಲಿ ಕ್ಲಾಶ್ ಅಂದರೆ ಇದೆಲ್ಲ ಗೈಸ್. ಒಂದು ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ, ಒಂದು 15 ದಿನ ಗ್ಯಾಪ್ ಒಳಗಡೆ ಬಂದ್ಬಿಟ್ಟು ಯಾವುದಾದ್ರೂ ಸಿನಿಮಾ ಬಂದರೆ ಅದು ಕ್ಲಾಶ್ ಅಂತಲೇ ಹೇಳ್ತೀನಿ. ಯಾಕಂದರೆ ಬಾಕ್ಸ್ ಆಫೀಸ್ ನಂಬರ್ಸ್ಗೆ ಬಂದ್ಬಿಟ್ಟು ಎಷ್ಟು ಗ್ಯಾಪ್ ಇರುತ್ತೋ ಆ ಗ್ಯಾಪಲ್ಲಿ ಬಂದ್ಬಿಟ್ಟು ಒಂದು ಸಿನಿಮಾ ರೀಚ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಇಫ್ ಏನಾದರೂ ಇವತ್ತು ಒಂದು ಸಿನಿಮಾ ಬಂತು, ನಾಳೆ ಅಥವಾ ನಾಳಿದ್ದು ಇನ್ನೊಂದು ಸಿನಿಮಾ ಬಂತು, ಆವಾಗ ಬಂದ್ಬಿಟ್ಟು ಆಡಿಯನ್ಸು ಡಿವೈಡ್ ಆಗೋಕ್ಕೆ ಶುರು ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇವತ್ತು ಟಾಕ್ಸಿಕ್ ಸಿನಿಮಾ ಬಂತು, ನಾಳೆ ನಾಳಿದ್ದು ಬಂದ್ಬಿಟ್ಟು ಪೆದ್ದಿ ಸಿನಿಮಾ ಬಂತು. ಸೊ ಇವಾಗ ಏನಾಗುತ್ತೆ, ಟಾಕ್ಸಿಕ್ ಸಿನಿಮಾನ ಒಂದು 2 ದಿನಗಳಲ್ಲಿ ಜನ ನೋಡಿರ್ತಾರೆ, ಬಟ್ ಇನ್ನಷ್ಟು ಜನರು ನೋಡಬೇಕಾಗಿರುತ್ತೆ. ಅದಾದ ತಕ್ಷಣ ಪೆದ್ದಿ ಬಂದಿರುತ್ತೆ. ಆಸ್ ಯೂಶುವಲ್ ನಿಮಗೆ ಗೊತ್ತಿರುತ್ತೆ, ಪ್ರತಿಯೊಬ್ಬ ನಾಯಕ ನಟನಿಗೂ ಸಹ ಅವರಿಗೆ ಆದಂಥ ಫ್ಯಾನ್ ಬೇಸ್ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲಿ ನಮ್ಮ ರಾಕಿ ಬಾಯ್ಗೆ ಸ್ವಲ್ಪ ಫ್ಯಾನ್ ಬೇಸ್ ಜಾಸ್ತಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಆದರೂ ಸಹ ಇಂಪ್ಯಾಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಸಿನಿಮಾನ ನೋಡಿರ್ತೀವಿ, ಸೊ ನಾಳೆ ನಾಳಿದ್ದು ಆ ಸಿನಿಮಾನ ನೋಡೋಕ್ಕೆ ಜನ ಅಂತ ಬಂದ್ಬಿಟ್ಟು ಡಿವೈಡ್ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಇದರಿಂದ ಬಾಕ್ಸ್ ಆಫೀಸ್ ನಂಬರ್ಸ್ಗೆ ಬಂದ್ಬಿಟ್ಟು ಇಂಪ್ಯಾಕ್ಟ್ ಅನ್ನೋದು ಆಗ್ತಾ ಇರುತ್ತೆ. ಇಟ್ಸ್ ಎ ಕ್ಲಾಶ್ ಅಂತಲೇ ಹೇಳ್ತೀನಿ. ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೇಳೋದಾದರೆ ಬಂದ್ಬಿಟ್ಟು ಸಿನಿಮಾದ ಕಂಟೆಂಟ್ ಮೇಲೆ ಇದು ಡಿಸೈಡ್ ಆಗುತ್ತೆ ಅಂತಲೇ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಟಾಕ್ಸಿಕ್ ಸಿನಿಮಾ ಒಂದು ಒಳ್ಳೆಯ ಕಂಟೆಂಟ್ ಆಗಿದ್ದರೆ ಎಲ್ಲರೂ ಸಹ ಟಾಕ್ಸಿಕ್ ಸಿನಿಮಾನ ನೋಡೋದಕ್ಕೋಸ್ಕರನೇ ಬಂದೇ ಬರ್ತಾರೆ. ಇಫ್ ಏನಾದರೂ ಟಾಕ್ಸಿಕ್ ಸಿನಿಮಾದ ಕಂಟೆಂಟ್ ಸ್ವಲ್ಪ ಒಂದು ಜನರಿಗೆ ಇಷ್ಟ ಆಗ್ತಿಲ್ಲ ಅಂತ ಕೇಳೋದಾದರೆ, ಆ ಸಮಯದಲ್ಲಿ ಆ ವೀಕಲ್ಲಿ ಬೇರೆ ಸಿನಿಮಾ ಯಾವುದಾದ್ರೂ ಒಳ್ಳೆ ಕಂಟೆಂಟ್ ಗುರು ತುಂಬ ಚೆನ್ನಾಗಿದೆ ಅಂತ ಏನಾದರೂ ಅಂದರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಆ ಸಿನಿಮಾನ ನೋಡೋಕ್ಕೂ ಸಹ ಜನ ಹೋಗ್ತಾ ಇರ್ತಾರೆ. ನೀವೆಲ್ಲ ಅಂದ್ಕೊಂಡಿರ್ಬೋದು ಪ್ರತಿಯೊಬ್ಬರು ಬಂದು ನೋಡ್ಬಿಡ್ತಾರೆ ಅಂತ, ಬಟ್ ರಿಯಾಲಿಟಿ ಬಂದ್ಬಿಟ್ಟು ಇದೆಲ್ಲ ಗೈಸ್, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ನಾಯಕ ನಟನಿಗೂ ಸಹ ಅವ್ರದ್ದೇ ಆದಂಥ ಫ್ಯಾನ್ ಬೇಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ. ಸೊ ಅದ್ರ ಜೊತೆಗೆ ಬಂದ್ಬಿಟ್ಟು ಅವರ ಫ್ಯಾನ್ಸ್ ಬಂದ್ಬಿಟ್ಟು ಕಲ್ಟ್ ಫ್ಯಾನ್ಸ್ ಆಗಿರೋದ್ರಿಂದ ಬಂದ್ಬಿಟ್ಟು ಹೆಂಗೇ ಇರಲಿ ಬಂದು ಸಿನಿಮಾನ ನೋಡ್ತಾರೆ. ಬಟ್ ಕಂಟೆಂಟ್ ಇಷ್ಟ ಆದರೆ ಮಾತ್ರನೇ ಪ್ರತಿಯೊಬ್ಬ ಫ್ಯಾಮಿಲಿ ಆಡಿಯನ್ಸು ಸಹ ಬಂದು ಸಿನಿಮಾನ ನೋಡ್ತಾರೆ. ಸೊ ಇಂಪ್ಯಾಕ್ಟ್ ಅನ್ನೋದು ಬಂದ್ಬಿಟ್ಟು ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ತೀನಿ. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ಆಗೋದಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಲಾಂಗ್ ರನ್ ಬಗ್ಗೆನೂ ಮಾತಾಡಲೇಬೇಕು. ಒಂದು ಸಿನಿಮಾ ಇವತ್ತು ರಿಲೀಸ್ ಆಗಿದೆ, ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಸಿನಿಮಾ ಬಂದರೆ ಅಟ್ಲೀಸ್ಟ್ ಒಂದು ವಾರ ಆದ್ರೂ ಥಿಯೇಟರ್ಸಲ್ಲಿ ಸಿನಿಮಾ ರನ್ ಆಗ್ತಾ ಇರುತ್ತೆ. ಇಫ್ ಏನಾದರೂ ಇನ್ನೊಂದು ಸಿನಿಮಾ ಆ 3-4 ದಿನಗಳಲ್ಲಿ ಬಂದರೆ ಥಿಯೇಟರ್ಸು ಸಹ ಡಿವೈಡ್ ಆಗ್ತಾ ಹೋಗುತ್ತೆ. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಡಿವೈಡ್ ಆಗ್ತಾ ಹೋಗುತ್ತೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಂದಿದೆ, ಎಲ್ಲ ಥಿಯೇಟರ್ಸ್ ಕೊಟ್ಬಿಡಿ ಅಂದರೆ ಅದು ಆ ರೀತಿ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಬೇರೆ ಸಿನಿಮಾಗಳು ಬಂದರೂ ಸಹ ಅವ್ರಿಗೂ ಥಿಯೇಟರ್ಸ್ ಕೊಟ್ಟೇ ಕೊಡ್ತಾರೆ. ಈವನ್ ನಮ್ಮ ಕರ್ನಾಟಕದಲ್ಲೂ ಕೊಡ್ತಾರೆ, ಈವನ್ ಆಂಧ್ರ ಪ್ರದೇಶಲ್ಲೂ ಕೊಡ್ತಾರೆ. ವರ್ಲ್ಡ್ ವೈಡು ಸಹ ಥಿಯೇಟರ್ಸ್ ಬೇಕು ಅಂದರೆ ಡಿವೈಡ್ ಮಾಡೇ ಮಾಡ್ತಾರೆ. ಸೊ ಇದರಿಂದ ಸಹ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಬಾಕ್ಸ್ ಆಫೀಸ್ ನಂಬರ್ಸ್ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಅಂದರೆ ಡೆಫಿನೆಟ್ಲಿ ಹಾಗೇ ಆಗುತ್ತೆ. ಕಾರಣ ಬಂದ್ಬಿಟ್ಟು ಜನ ಎಲ್ಲಿ ಡಿವೈಡ್ ಆಗ್ತಾ ಹೋಗ್ತಾರೋ, ಥಿಯೇಟರ್ಸ್ ಎಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೋ ಆವಾಗ ಡೆಫಿನೆಟ್ಲಿ ಅವ್ರ ಸಿನಿಮಾಗೆ ಬೇರೆ ಜನ ಇರ್ತಾರೆ ಆ್ಯಂಡ್ ನಮ್ಮ ಸಿನಿಮಾಗೆ ಬೇರೆ ಜನ ಇರ್ತಾರೆ. ಸೊ ಅಲ್ಲಿ ನಂಬರ್ಸ್ ಅನ್ನೋದು ಬಂದ್ಬಿಟ್ಟು ಡಿವೈಡ್ ಹಾಗೇ ಆಗುತ್ತೆ. ಫಸ್ಟ್ ಡೇ ಬಂದ್ಬಿಟ್ಟು ಡೆಫಿನೆಟ್ಲಿ ಓಪನಿಂಗ್ ಅನ್ನೋದು ಪ್ರತಿಯೊಂದು ಸಿನಿಮಾ ಚೆನ್ನಾಗೇ ತಗೊಳುತ್ತೆ. ಯಾಕಂದರೆ ಕಲ್ಟ್ ಫ್ಯಾನ್ಸ್ ಅನ್ನೋದು ಫಸ್ಟ್ ಡೇ ಹೋಗ್ತಾರೆ. ಬಟ್ ಲಾಂಗ್ ರನ್ನಲ್ಲಿ ನಂಬರ್ಸ್ ಅನ್ನೋದು ಇನ್ಕ್ರೀಸ್ ಆಗಿದ್ರೆ ಮಾತ್ರನೇ ಬಾಕ್ಸ್ ಆಫೀಸ್ ನಂಬರ್ಸ್ ತುಂಬ ಜಾಸ್ತಿ ಹೋಗುತ್ತೆ. ಫಸ್ಟ್ ಡೇ 300 ಕೋಟಿ ಕಲೆಕ್ಟ್ ಮಾಡಿ ಸೆಕೆಂಡ್ ಡೇ ಬಂದ್ಬಿಟ್ಟು 50 ಕೋಟಿ 60 ಕೋಟಿ ಕಲೆಕ್ಟ್ ಮಾಡಿದ್ರೆ ಅದರಿಂದ ನಂಬರ್ಸ್ ಅನ್ನೋದು ಇನ್ಕ್ರೀಸ್ ಆಗದೆ ಇರಬಹುದು. ಸೊ ಇದನ್ನು ಸಹ ಮೈಂಡಲ್ಲಿ ಇಟ್ಕೊಳ್ಳೇಬೇಕು. ಸೊ ಇದೆಲ್ಲ ಹೇಳ್ತಾ ಇದ್ದೀನಿ. ಇವರು ಪೋಸ್ಟ್ಪೋನ್ ಮಾಡ್ಕೊಳ್ತಾರ ಟಾಕ್ಸಿಕ್ ಸಿನಿಮಾನ, ಅಥವಾ ಇವಾಗ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವರು ಏನಾದರೂ ಪೋಸ್ಟ್ಪೋನ್ ಮಾಡುವ ಸಾಧ್ಯತೆಗಳು ಇದೆಯಾ ಅಂತ ಕೇಳೋದಾದರೆ, ಸದ್ಯಕ್ಕೆ ನಾನು ಏನು ಮಾಹಿತಿನ ನೀಡಿದರೆ, ಸ್ಟಿಲ್ ನಾವು ಇವತ್ತಿನ ಡೇಟ್ಗೆ ಬಂದ್ಬಿಟ್ಟು ಇವರು ಅಫಿಷಿಯಲಿ ಅನೌನ್ಸ್ಮೆಂಟ್ಸ್ ಮಾಡಿದ್ದಾರೆ. ಸ್ಟಿಲ್ ನಾವು ಟಾಕ್ಸಿಕ್ ಸಿನಿಮಾನು ಸಹ ಪೋಸ್ಟ್ಪೋನ್ ಮಾಡುವ ಸಾಧ್ಯತೆಗಳು ಇಲ್ಲ. ಅಟ್ ದ ಸೇಮ್ ಟೈಮ್ ನಾನಿ ಸರ್ ಅವರ ಪ್ಯಾರಡೈಸ್ ಆ್ಯಂಡ್ ಪೆದ್ದಿ ಆ್ಯಂಡ್ ಲವ್ ಆ್ಯಂಡ್ ವಾರ್ ಈ 3 ಸಿನಿಮಾಗಳು ಸಹ ಎಲ್ಲೂ ಸಹ ನಾವು ಪೋಸ್ಟ್ಪೋನ್ ಮಾಡ್ತಿದ್ದೀವಿ ಅಂತ ಎಲ್ಲೂ ಸಹ ಗಾಸಿಪ್ ಸುದ್ದಿ ಸಹ ಬರ್ತಾ ಇಲ್ಲ. ಸೊ
ಕಾದು ನೋಡೋಣ. ಇಫ್ ಇನ್ ಫ್ಯೂಚರ್ ಏನಾದರೂ ಇದೇ ರೀತಿ ಏನಾದರೂ ರಿಲೀಸ್ ಮಾಡಿದ್ರೆ ನಾನು ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದ್ದೀನಿ ಅದೆಲ್ಲ ಸಹ ನಮ್ಮ ಸಿನಿಮಾಗೆ ಅಟ್ ದ ಸೇಮ್ ಟೈಮ್ ಅವರ ಸಿನಿಮಾಗಳಿಗೂ ಸಹ ಇಂಪ್ಯಾಕ್ಟ್ ಅನ್ನೋದು ಹಾಗೆ ಆಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ಈ ವಿಡಿಯೋನ ಮಾಡಬೇಕಾ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದಾಗ 50ರಿಂದ 60 ಕಮೆಂಟ್ಸ್ನ ಹಾಕಿದ್ದೀರಾ. ಮಾಡಲೇಬೇಕು ಬ್ರೋ, ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಕಮೆಂಟ್ಸ್ನ ನಾನು ಗಮನಿಸಿದೆ. ಸೊ ಅದಕ್ಕೋಸ್ಕರನೇ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿ ನಿಮ್ಮ ತನಕ ತಲುಪಿಸಿದ್ದೀನಿ. ಇಫ್ ಕೇಸ್ ಏನಾದರೂ ನೀವು ನನ್ನ ವಿಡಿಯೋನ ಇಲ್ಲಿ ತನಕ ನಾನು ನೋಡ್ಕೊ ಬಂದಿದ್ದೀರಾ ಅಂದರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಖುಷಿ ಕೊಟ್ಟಿರುತ್ತೆ ಅಂತ ನನ್ನ ಅನಿಸಿಕೆ. ಇಫ್ ಖುಷಿ ಕೊಟ್ಟಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಇನ್ನಷ್ಟು ನಾನು ಬದಲಾಯಿಸ್ಕೊಂಡು ಅಥವಾ ನನ್ನ ಶೈಲಿಯನ್ನು ಬದಲಾಯಿಸ್ಕೊಂಡು ಅಥವಾ ನಾನೇನಾದರೂ ಇನ್ನೂ ಬೇರೆ ರೀತಿ ಹೇಳಬೇಕು ಅಂದರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ಅದನ್ನು ಸಹ ಕಲಿತು ನಿಮ್ಮ ತನಕ ವಿಡಿಯೋಸ್ನ ತಲುಪಿಸ್ತೀನಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ವಿಡಿಯೋನ 50,000 ವ್ಯೂಸ್ ಆಗೋ ತನಕ ನೀವು ಶೇರ್ ಮಾಡಿದ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ನ, ನಿಮಗೆ ಗೊತ್ತಿಲ್ಲದೆ ಇರೋ ಅಪ್ಡೇಟ್ಸ್ನ ಸಹ ನಾನು ಹೇಳೋದಕ್ಕೆ ತಯಾರಾಗಿದ್ದೀನಿ. ಅಟ್ ದ ಸೇಮ್ ಟೈಮ್ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಅಪ್ ಮಾಡ್ತೀನಿ. ಡೆಫಿನೆಟ್ಲಿ 50,000 ವ್ಯೂಸ್ ಆದರೆ ಮಾತ್ರ.